ಪ್ರೀತಿಯ ಸ್ಪರ್ಧಾರ್ಥಿಗಳೇ, ಈ ದಿನ ನಾನು ನಿಮ್ಗೆ ತಿಳಿಯಪಡಿಸುವುದೇನೆಂದಪ್ಪ ಅಂದ್ರೆ GPSTR ಹಾಗೂ HSTR ಇನ್ನೇನು ಕಾಲ್ಫರ್ ಆಗ್ತಾ ಇದೆ. ಅದಕ್ಕೆ ಪೂರ್ವ ತಯಾರಿ ನಡೆಸಲು ನಾನು ನಿಮ್ಗೆ ಸೋಷಿಯಲ್ ಸೈನ್ಸ್ ಸಂಬಂಧಪಟ್ಟಂತೆ ಸಿಲೆಬಸ್ ಕಾಪಿಯನ್ನ ನಾನು ಏನ್ ಮಾಡಿದ್ದೀನಪ್ಪ ಅಂದ್ರೆ ಒಂದು ರೀಲ್ ಮಾಡಿ ಹಾಕಿದ್ದೀನಿ ನಮ್ಮ ಯೂಟ್ಯೂಬ್ ಚಾನಲ್. ನಮ್ಮ ಯೂಟ್ಯೂಬ್ ಚಾನಲ್ ಶ್ರೀ ಸಾಯಿ ಸೂಪರ್ ಟ್ರಿಕ್ಸ್ ಎಚ್ ಕ್ಲಾಸ್ ಅಂತ. ಸೊ ಈಗ ನಾನು ನಿಮ್ಗೆ ಏನ್ ಮಾಡ್ತಿದ್ದೀನಪ್ಪ ಅಂತಂದ್ರೆ ಆ ಸಿಲೆಬಸ್ ಅಲ್ಲಿ ಏನಾಗುತ್ತೆ, ಒಂದೊಂದೇ ಚಾಪ್ಟರ್ ಒಂದೊಂದೇ ಟಾಪಿಕ್ ನ ತಗೊಂಡು ನಾನು ನಿಮ್ಗೆ ಏನ್ ಮಾಡ್ತಿದ್ದೀನಪ್ಪ ಅಂತಂದ್ರೆ ಅದರ ವಿವರಣೆಯನ್ನ ನೀಡ್ತಾ ಬರ್ತೀನಿ. ಏನಿದೆ ಏನಿಲ್ಲ, ಏನ್ ಓದಬೇಕು, ಯಾವ ರೀತಿ ಓದಬೇಕು, ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಇಂಚಿಂಚು ಹೇಳ್ತಾ ಬರ್ತೀನಿ. ನೋಡ್ಕೊಳ್ಳಿ. ಫಸ್ಟ್ ಏನ್ ಕೇಳಿದಾರಪ್ಪ ಅಂತಂದ್ರೆ ಅಲ್ಲಿ ಹಿಸ್ಟ್ರಿಯಿಂದ ನಾವು ಹೋಗ್ತಾ ಹೋಗೋಣ. ಹಿಸ್ಟ್ರಿ ಇದೆ, ಎಕನಾಮಿಕ್ಸ್ ಇದೆ, ಪೊಲಿಟಿಕಲ್ ಇದೆ. ಸೊ ಏನೇನಿದೆ ಅಂತ ಹೇಳ್ಬಿಟ್ಟು ನಾನು ನಿಮ್ ಸಿಲೆಬಸ್ ಕಾಪಿ ಎಲ್ಲ ಹಾಕಿದ್ದೀನಿ ನಾನು. ಓಕೆನಾ, ಈಗ ನೋಡ್ಕೊಳ್ಳಿ ಇಲ್ಲಿ ಏನೇನಿದೆ ಅಂತ ಹೇಳ್ಬಿಟ್ಟು ನಾವು ನಿಧಾನಾಗಿ ಹಂತವಾಗಿ ನಾವು ತಿಳ್ಕೊಳ್ತಾ ಹೋಗೋಣ. ಫಸ್ಟ್ ಈಗ ಏನ್ ಮಾಡ್ತೀರಪ್ಪ ಅಂತಂದ್ರೆ ಹಿಸ್ಟ್ರಿಯಲ್ಲಿ ಮೊದಲ ಲೆಸನ್ ಯಾವ್ದಿದೆಪ್ಪ ಅಂತಂದ್ರೆ ಸಿಂಧೂ ನಾಗರಿಕತೆ ಅಂತ ಇದೆ. ಓಕೆನಾ, ಸಿಂಧೂ ನಾಗರಿಕತೆ ಅಂತಿದೆ. ಸೊ ಅದರ ಪರಿಚಯವನ್ನ ನಾವು ಈಗ ಮಾಡ್ಕೊಳ್ಳೋಣ. ಏನ್ ಹಂಗಂದ್ರೆ ಅಂತ ನೋಡ್ಕೊಳ್ಳಿ. ಸಿಂಧೂ ಕಣಿವೆ ನಾಗರಿಕತೆಯನ್ನು ಹರಪ್ಪ ನಾಗರಿಕತೆ ಎಂದು ಕರೆಯುತ್ತಾರೆ. ಇಂಪಾರ್ಟೆಂಟ್. ಓಕೆನಾ, ಸಿಂಧೂ ಕಣಿವೆಯನ್ನು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಹರಪ್ಪ ನಾಗರಿಕತೆ ಅಂತಾನು ಕರಿತೀವಿ ಅಂತ ಹೇಳ್ತಾ ಇದಾರೆ. ಓಕೆನಾ, ಕರೆಕ್ಟ್ ಆಗಿ ನೆನಪಲ್ಲಿಟ್ಕೊಳ್ಳಿ. ಸಿಂಧೂ ನಾಗರಿಕತೆಯನ್ನ ನಾವು ಹರಪ್ಪ ನಾಗರಿಕತೆ ಅಂತಾನು ಕರಿತೀವಿ. ಇಲ್ಲಿದೆ ನೋಡಿ, ಹರಪ್ಪ ನಾಗರಿಕತೆ ಅಂತ ಕರಿತೀವಿ ನಾವು. ನೆಕ್ಸ್ಟ್, ಇದು ಭಾರತದ ಉಪಖಂಡದ ಅತ್ಯಂತ ಪ್ರಾಚೀನ ನಾಗರಿಕತೆಯಲ್ಲಿ ಒಂದಾಗಿದೆ. ಯೋಜಿತ ನಗರ ನಿರ್ಮಾಣ, ಇಂಪಾರ್ಟೆಂಟ್. ಯೋಜಿತ ನಗರ ನಿರ್ಮಾಣ, ಒಳಚರಂಡಿ ವ್ಯವಸ್ಥೆ, ವ್ಯಾಪಾರ, ಕರಕುಶಲ ಮತ್ತು ತೂಕ ಅಳತೆ ವ್ಯವಸ್ಥೆಯಲ್ಲಿ ಈ ನಾಗರಿಕತೆ ಅತ್ಯಂತ ಅಭಿವೃದ್ಧಿ ಆಗಿದೆ ಅಂತ ಕೇಳ್ತಿದ್ದಾರೆ. ಓಕೆನಾ, ಇದು ಮುಖ್ಯವಾಗಿರುವಂತ ಅಂಶ. ಇನ್ನ ಪರೀಕ್ಷೆಗೆ ಯಾವ ರೀತಿಯಾಗಿ ಕೊಡ್ತಾರೆ ಅಂತ ನೋಡೋಣ. ನೋಡಿ, ನಾಗರಿಕತೆಯ ಇನ್ನೊಂದು ಹೆಸರು ನಾವೇನಂತ ಕರಿತೀವಿ, ಹರಪ್ಪ ನಾಗರಿಕತೆ ಅಂತ ಕರಿತೀವಿ ನಾವು. ಪಾಯಿಂಟ್ ನಂಬರ್ 1. ನೆಕ್ಸ್ಟ್, ಈ ನಾಗರಿಕತೆಯ ಪತ್ತೆ ಹಚ್ಚಿದವ್ರು ಯಾರು, ಹರಪ್ಪ ನಾಗರಿಕತೆಯನ್ನು ಪತ್ತೆ ಹಚ್ಚಿದವ್ರು ಯಾರಪ್ಪ ಅಂತಂದ್ರೆ ದಯಾರಾಮ್ ಸಾಹನಿ ಅಂತ ಹೇಳ್ಬಿಟ್ಟು ಎಷ್ಟಲ್ಲಪ್ಪ ಅಂತಂದ್ರೆ 1921ರಲ್ಲಿ ದಯಾರಾಮ್ ಸಾಹನಿ ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಇದನ್ನ ಪತ್ತೆ ಹಚ್ತಾರೆ. ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ಇದನ್ನ ಎಕ್ಸಾಮಿನೇಷನ್ ಕೇಳಿದ್ರೆ ಹರಪ್ಪ ನಾಗರಿಕತೆಯನ್ನ ಪತ್ತೆ ಹಚ್ಚಿದ ಯಾರು, ಕಂಡಿಡಿದವರು ಯಾರು ಅಂತ ಕೇಳಿದ್ರೆ ಇದನ್ನ ಕರೆಕ್ಟ್ ಇಟ್ಕೊಳ್ಳಿ. ನೆಕ್ಸ್ಟ್ ಬರುವಂತದ್ದು ಯಾವ್ದಪ್ಪ ಅಂದ್ರೆ ಮೊಹೆಂಜೋದಾರವನ್ನ ಪತ್ತೆ ಹಚ್ಚಿದವರು ಯಾರು ಅಂತ ಕೇಳಿದ್ರೆ ಆರ್.ಡಿ. ಬ್ಯಾನರ್ಜಿ ಅಂತ ಕರಿತೀವಿ. ಸೊ ಅವ್ರು ಎಷ್ಟಿಲ್ಲಪ್ಪ ಅಂದ್ರೆ 1922ರಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರೆ ಇದನ್ನ ಕಂಡುಹಿಡಿತಾರೆ. 1922. ಓಕೆನಾ, ಇಲ್ಲಿ ನಾವು ಪ್ರಮುಖವಾಗಿ ತಿಳ್ಕೊಳ್ಳುವಂತ ಅಂಶ ಏನಪ್ಪಾ ಅಂದ್ರೆ ಮೊಹೆಂಜೋದಾರ ಅದರ ಅರ್ಥ ಏನು ಅಂತ ಕೇಳಿದ್ರೆ, ಒಂದು ಎಕ್ಸಾಮಿನೇಷನ್ ಕೇಳಿದರೆ ಅದನ್ನ ಸತ್ತವರ ದಿಬ್ಬ ಅಂತ ಕರಿತೀವಿ, ಇನ್ನೊಂದು ಅರ್ಥದಲ್ಲಿ ಮಡಿದವರ ದಿಬ್ಬ ಅಂತಾನು ಕರಿತೀವಿ ನಾವು. ನೆನ್ಪಿಟ್ಕೊಳ್ಳಿ. ಹರಪ್ಪ ಇಂದಿನ ಪಾಕಿಸ್ತಾನದ ಪಂಜಾಬ್ ಪ್ರದೇಶದಲ್ಲಿ. ಹಾಗಾದ್ರೆ ಹರಪ್ಪ ಇರೋದು ಎಲ್ಲಪ್ಪ ಅಂತಂದ್ರೆ ಪಾಕಿಸ್ತಾನದಲ್ಲಿದೆ. ನೆನಪಲ್ಲಿ ಇಟ್ಕೊಳ್ಬೇಕಂತ ಅಂಶ. ಮೊಹೆಂಜೋದಾರೋ ಇದನ್ನ ಪಾಕಿಸ್ತಾನದ ಸಿಂಧ್ ಪ್ರದೇಶದಲ್ಲಿದೆ. ಎಲ್ಲಿದೆ ಅಂತ ಹೇಳ್ಬಿಟ್ಟು ನೀವು ಕರೆಕ್ಟ್ ಆಗಿ ನೆನಪಲ್ಲಿ ಇಟ್ಕೊಳ್ಳಿ. ಓಕೆನಾ, ಇಲ್ಲಿ ಎಲ್ಲಿ ಹೇಳ್ತಿದ್ರೆ ಪ್ರಮುಖ ನಗರಗಳು, ಅವರು ಸ್ಥಳಗಳು ಮತ್ತೆ ಪ್ರಮುಖ ವೈಶಿಷ್ಟ್ಯಗಳು ಏನಪ್ಪಾ ಅಂತ. ಈಗ ಹರಪ್ಪ ಇದೆ ಅಂತ ಅನ್ಕೊಳ್ಳಿ. ಓಕೆನಾ, ಸಿಂಧೂ ನಾಗರಿಕತೆಯಲ್ಲಿ ಇವೆಲ್ಲ ಬರುವಂತ ಪ್ರಮುಖವಾದಂತ ನಗರಗಳು. ಸೊ ಈಗ ಹರಪ್ಪ ಇದೆ ಅಂತೆ. ಸೊ ಹರಪ್ಪದಲ್ಲಿ ಏನ್ ಮಾಡ್ತೀವಿ, ಧಾನ್ಯ ನಗರ ಮತ್ತು ಸಮಾಧಿ ಪ್ರದೇಶಗಳು ಅಂತ ಇದನ್ನ ಕರಿತೀವಿ ನಾವು. ಓಕೆನಾ, ನೆಕ್ಸ್ಟ್ ಇನ್ನೇನಪ್ಪ, ಸೊ ಮೊಹೆಂಜೋದಾರೋ ಅಂತ ಕರಿತೀವಿ. ಸೊ ಇದನ್ನ ಈಜುಕೊಳ ಅಂತ, ಬೃಹತ್ ಗಾತ್ರದ ಈಜುಕೊಳ ಎಲ್ಲಿತ್ತು ಅಂತ ಕೇಳ್ತಾರೆ. ಓಕೆನಾ, ಬೃಹತ್ ಗಾತ್ರದ ಈಜುಕೊಳ ಎಲ್ಲಿತ್ತು ಅಂತ ಕೇಳ್ತಾರೆ. ನೆನಪಲ್ಲಿ ಇಟ್ಕೊಳ್ಳಿ, ಮೊಹೆಂಜೋದಾರದಲ್ಲಿದೆ. ಓಕೆನಾ, ನೆಕ್ಸ್ಟ್ ಲೋಥಲ್ ಅನ್ನ ನಾವೇನ್ ಕರಿತೀವಿ, ಒಂದು ಬಂದರು ಅಂತ ಕರಿತೀವಿ, ಬಂದರು ವ್ಯವಸ್ಥೆ ಅಂತ ಕರಿತೀವಿ ನಾವು. ಓಕೆನಾ, ಇದು ಇಲ್ಲ ಮೊಹೆಂಜೋದಾರೋ ಇಲ್ಲ ಲೋಥಲ್, ಎರಡರಲ್ಲಿ ಒಂದು ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಮೊಹೆಂಜೋದಾರೋ ಬಂದು ಈಜುಕೊಳ ಇರುತ್ತೆ, ಗ್ರೇಟ್ ಬಾತ್ ಅಂತ ಕರಿತೀವಿ. ಲೋಥಲ್ ಬಂದು ಬಂದರು ಅಂತ ಕರಿತೀವಿ. ಇನ್ನ ದೊಳವೀರ ಬಂದು ಏನಾಗುತ್ತೆ ಅಂದ್ರೆ ಜಲ ಸಂರಕ್ಷಣೆ ಮಾಡ್ತಾ ಇದ್ರು ಅಂತ ಕರಿತೀವಿ ನಾವು. ಕಾಲಿಬಂಗನ್ ಏನಾಗಿದೆಪ್ಪ ಅಂದ್ರೆ ಉಳುಮೆ ಮಾಡುವ ಅಥವಾ ಹೊಲದ ಸಾಕ್ಷ್ಯ ಅಂತ ಕರಿತೀವಿ ನಾವು. ನೆಕ್ಸ್ಟ್ ಬನವಾಲಿ ಅಂತ ಕರಿತೀವಿ ನಾವು. ಓಕೆನಾ, ಸೊ ಬನವಾಲಿ ಅಂತ ಕರಿತೀವಿ ನಾವು. ಸೊ ಬನವಾಲಿ ಬಂದು ನಮ್ಗೆ ಏನಪ್ಪಾ ಅಂತಂದ್ರೆ ಬನವಾಲಿ ಇದು ಪ್ರಮುಖ ಹರಪ್ಪ ತಾಣ ಅಂತ ಕರಿತೀವಿ ನಾವು, ಬನವಾಲಿ. ಓಕೆನಾ, ಸೊ ನೆಕ್ಸ್ಟ್ ಹರಪ್ಪ ಇದು ಬನವಾಲಿ ಬಂದು ಹರಪ್ಪ ಸಂಸ್ಕೃತಿಯ ಪ್ರಮುಖ ತಾಣ ಅಂತ ಕರೀತೀವಿ. ಚಾನ್ಹೋದಾರ ಬಂದು ಕರಕುಶಲ
ಚಟುವಟಿಕೆಗಳಿಗೆ ಪ್ರಸಿದ್ಧಿ ಅಂತ ಕೇಳ್ತೀವಿ. ಇದು ಕರಕುಶಲ ಚಟುವಟಿಕೆಗಳಿಗೆ ಪ್ರಸಿದ್ಧಿ ಅಂತ ಕೇಳ್ತಾರೆ. ಇದರಲ್ಲಿ ನೀವು ನೋಡ್ಕೊಬೇಕಾದ್ರೆ ಲೋತಾಲ್ ಒಂದು ಇದು ಮೊಹೆಂಜೋದಾರೋ ಒಂದು ಈಜುಕೊಳ, ಲೋತಾಲ್ ಒಂದು ಬಂದರು ಮತ್ತು ಚಹನೋದಾರ ಒಂದು ಕರಕುಶಲ ವಸ್ತುಗಳಿಗೆ. ಇದು ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಕೊಳ್ಳಿ. ಇನ್ನು ಮಿಕ್ಕಿದವೆಲ್ಲ ಇಲ್ಲೇ ಕೊಟ್ಟಿದ್ರೆ ಇದನ್ನ ಒಂದ್ಸರಿ ಕಣ್ಣಾಡಿಸ್ಕೊಳ್ಳಿ. ಓಕೆನಾ. ಸೊ ಇಲ್ಲಿ ನಾನು ಏನ್ ಮಾಡಿದಿನಪ್ಪ ಒಂದು ಟ್ರಿಕ್ ಕೊಡ್ತಿದ್ದೀನಿ. ಯಾವ ನಗರಗಳಿದ್ವು ಅಂತ ಹೇಳ್ಬಿಟ್ಟು, ಸೊ ಇದನ್ನ ನೀವ್ ಏನ್ಬೇಕು, ಆಮೆ ಚಾಕ್ಲೇಟ್ ಅಂತಾನೆ ತಿಳ್ಕೊಂಬೋದು, ಹರಪ್ಪ, ಮೊಹೆಂಜೋದಾರೋ, ಚಹನೋದಾರೋ, ಲೋತಾಲು, ಕಾಲಿಬಂಗನ್ ಅಂತ ತಿಳ್ಕೊಂಬೋದು, ಅಥವಾ ಹಾಮಲೋದೋಕ ಅಂತ ಇದೆ. ಸೊ ಹರಪ್ಪ, ಮೊಹೆಂಜೋದಾರೋ, ಲೋತಾಲ್, ದೊಲವೀರ, ಕಾಲಿಬಂಗನ್ ಅಂತ ಕರಿತೀವಿ ನಾವು. ಓಕೆನಾ. ಹಾ ಅಂದ್ರೆ ಹರಪ್ಪದಾರ, ಮೋ ಅಂದ್ರೆ ಮೊಹೆಂಜೋದಾರೋ, ಲೋ ಅಂದ್ರೆ ಲೋತಾಲ್, ದೋ ಅಂದ್ರೆ ಧುಳವೀರ, ಕಾ ಅಂತಂದ್ರೆ ಕಾಲಿಬಂಗನ್. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾದ್ರೆ ನಗರ ಯೋಜನೆ ಸಿಂಧೂ ನಾಗರಿಕತೆ ಅತ್ಯಂತ ಪ್ರಮುಖ ಲಕ್ಷಣಗಳು ಯೋಜಿತ ನಗರ ನಿರ್ಮಾಣ ಇಂಪಾರ್ಟೆಂಟ್. ಯಾಕಂದ್ರೆ ಲಾಸ್ಟ್ ಟೈಮ್ ನಮ್ಗೆ GPST ಏನ್ ಮಾಡಿದ್ರೆ ವಿವರಣೆ ಕ್ವಶನ್ಸ್ ಪೇಪರ್ ಅಲ್ಲಿ ಕೇಳಿದರೆ, ಇದು ಇಂಪಾರ್ಟೆಂಟ್. ಇದನ್ನ ನೋಡ್ಕೊಳ್ಳಿ. ಪ್ರಮುಖ ಅಂಶಗಳು: ನೇರವಾಗಿ ಸಾಗುವಂತ ಏನಿದ್ವು, ರಸ್ತೆಗಳಿದ್ವು. ವೆರಿ ಗುಡ್. ನೆಕ್ಸ್ಟ್ ಪರಸ್ಪರ ಸರಿಯಾದ ಕೋನದಲ್ಲಿ ಸೇರುವ ವ್ಯವಸ್ಥೆ. ನೆಕ್ಸ್ಟ್ ಸುಸಜ್ಜಿತ ಒಳಚರಂಡಿ ಇಂಪಾರ್ಟೆಂಟ್. ಸುಸಜ್ಜಿತವಾದಂತಹ ಒಳಚರಂಡಿ ವ್ಯವಸ್ಥೆ ಇತ್ತು. ಓಕೆನಾ. ಓಕೆನಾ. ನೆಕ್ಸ್ಟ್ ಸುಟ್ಟ ಇಟ್ಟಿಗೆಗಳ ಬಳಕೆ ಮಾಡ್ತಾ ಇದ್ರು ನೋಡಿ. ಸುಟ್ಟ ಇಟ್ಟಿಗೆಗಳನ್ನ ಬಳಕೆ ಮಾಡ್ಕೊಂಡು ಏನ್ ಮಾಡ್ತಿದ್ರಪ್ಪ ಅಂದ್ರೆ ಮನೆಗಳನ್ನ ನಿರ್ಮಾಣ ಮಾಡ್ತಾರೆ. ಸ್ನಾನ ಗೃಹ ವ್ಯವಸ್ಥೆ ಇತ್ತು, ಮತ್ತೆ ಬಾವಿ ವ್ಯವಸ್ಥೆಗಳು ಇಂಪಾರ್ಟೆಂಟು. ಓಕೆನಾ. ನೋಡ್ಕೊಳ್ಳಿ. ನಗರಗಳನ್ನು ವಿವಿಧ ಭಾಗಗಳಾಗಿ ವಿಂಗಡಿಸುವ ಪದ್ಧತಿ ಇತ್ತು. ಇನ್ನು ಪರೀಕ್ಷೆಯಲ್ಲಿ ಕೇಳುವಂತ ಪ್ರಶ್ನೆ ಯಾವ್ದಪ್ಪ ಅಂತಂದ್ರೆ, ನನಗೆ ಗೊತ್ತಿರೋ ಪ್ರಕಾರ ಸಿಂಧೂ ನಾಗರಿಕತೆ ಅತ್ಯುತ್ತಮ ವೈಶಿಷ್ಟ್ಯ ಯಾವುದು, ಅಥವಾ ಯೋಜಿತ ನಗರ ನಿರ್ಮಾಣ ಒಳಚರಂಡಿ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದು ಎರಡು ಕ್ವಶನ್ ನಾನು ಏನ್ ಮಾಡಿದೀನಪ್ಪ ಅಂದ್ರೆ ಒಂದು ಅಂದಾಜಿನ ಮೇಲೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಅದನ್ನ ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ಏನ್ ಕೇಳ್ತಾರಪ್ಪ ಅಂತ ನೋಡ್ಕೊಳ್ಳಿ. ನೋಡ್ಕೊಳ್ಳಿ. ಇಲ್ಲಿ ನಾಗರಿಕತೆ ಅವನತಿ ಅಂತ ಇದೆ. ಏನು ಅದಕ್ಕೆ ಪ್ರಮುಖ ಕಾರಣ ಏನಪ್ಪಾ ಅಂತಂದ್ರೆ, ಸಂಭಾವ್ಯ ಕಾರಣಗಳಾಗಿರ್ಬೋದು, ಹವಾಮಾನ ಬದಲಾವಣೆ, ನದಿಗಳ ಮಾರ್ಗ ಬದಲಾವಣೆ, ಪರಿಸರ ಬದಲಾವಣೆ ಅಥವಾ ವ್ಯಾಪಾರ ಕುಸಿತ, ಇವು ಮತ್ತೆ ಸಂಪನ್ಮೂಲಗಳು ಮುಂತಾದವು. ಇತಿಹಾಸಕಾರ ಏನ್ ಮಾಡ್ತಾರ, ಸಿಂಧೂ ನಾಗರಿಕತೆ ಏನಾಗಿದೆಪ್ಪ ಅಂದ್ರೆ ನಶಿಸಿ ಹೋಗಿದೆ ಅಂತ ಕೇಳಿದ್ರೆ. ಪರೀಕ್ಷಾ ಪಾಯಿಂಟ್ ಏನಪ್ಪಾ ಅಂತಂದ್ರೆ, ಆರ್ಯರು ಬಂದಿದ್ದರಿಂದನೇ ಏನಾಗಿದೆಯಪ್ಪ ಅಂತಂದ್ರೆ ಇವ್ರದ್ದು ನಶಿಸಿ ಹೋಗಿದೆ ಅಂತ ಹೇಳ್ತಿದ್ದಾರೆ. ಸೊ ಇವೆಲ್ಲ ಕಾರಣಗಳು ಆಗಿರ್ಬೋದು ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಸೊ ಇಲ್ಲಿ ಸಿಂಧೂ ನಾಗರಿಕತೆ ಕ್ವಶನ್ಸ್ ಕೊಟ್ಟಿದ್ದೀವಿ, ಅದಕ್ಕೆ ಪ್ರಮುಖವಾಗಿ ಆನ್ಸರ್ನ ನೀವೇ ಕಂಡಿಡೀರಿ. ಓಕೆನಾ. ನೋಡಿ, ನೀಟಾಗಿ ಕ್ವಶನ್ಸ್ನ ಕೊಟ್ಟಿದ್ದೀವಿ. ಕ್ವಶನ್ಸ್ನ ನೀವೇ ಓದ್ಕೊಂಡು ಅದಕ್ಕೆ ಆನ್ಸರ್ ನಾನು ಮಾಡಿದ್ದೀನಿ. ನೀವು ಒಂದ್ಸರಿ ನೋಡ್ಕೊಳ್ಳಿ. ಓಕೆನಾ. ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಅದಕ್ಕೆ ಫಸ್ಟ್ ನೀವು ಆನ್ಸರ್ ಮಾಡ್ತಾ ಹೋಗಿ, ಕ್ವಶನ್ ಓದ್ಕೊಂಡು ಆನ್ಸರ್ ಮಾಡ್ತಾ ಹೋಗಿ. ಸೊ ಅದಾದ ನಂತರ ಆನ್ಸರ್ನ ನೋಡಿ ಅಂತ ಹೇಳ್ತಾ ನಾನು ಮೊದಲು ಕ್ವಶನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ, ಆಮೇಲೆ ನಾನು ಆನ್ಸರ್ನ ತೋರಿಸ್ತಾ ಇದ್ದೀನಿ. ಓಕೆನಾ. ನೋಡ್ಕೊಳ್ಳಿ. ಓಕೆನಾ. ನೆಕ್ಸ್ಟ್ ನೋಡ್ಕೊಳ್ಳಿ. ಹಾಗೆ ನೋಡ್ಕೊಳ್ಳಿ. ಆನ್ಸರ್ ಕೂಡ ಟಿಕ್ ಮಾಡಿದ್ದೀನಿ. ಇಷ್ಟೊತ್ತು ಹೇಳಿದ್ದೀನಿ ನಾನು ಅದನ್ನ ಏನಂತ ಹೇಳ್ಬಿಟ್ಟು ಇನ್ಫಾರ್ಮೇಷನ್ನ. ಓಕೆನಾ. ನೋಡಿ, ನೀಟಾಗಿ ಕೊಟ್ಟಿದ್ದೀನಿ. ಇದಿಷ್ಟು ನೋಟ್ಸನ್ನ ನೀವು ಕಾಪಿ ಮಾಡ್ಕೊಳ್ಳಿ. ಏನು ಮಾಡಲಿಲ್ಲ ಅಂತ ಪರವಾಗಿಲ್ಲ. ಇದಿಷ್ಟು ನೋಟ್ಸನ್ನು ಕಾಪಿ ಮಾಡಿಕೊಂಡು ನೀವು ಓದ್ಕೊಳ್ಳಿ. ಖಂಡಿತ ನಿಮ್ಮ ಜೊತೆ ನಾನು ಇರ್ತೀನಿ. ಎಷ್ಟು ನೋಟ್ಸ್ ಬೇಕೋ ಅದನ್ನು ಸಪೋರ್ಟ್ ಮಾಡಿಬಿಟ್ಟು ನಿಮಗೆ ತಯಾರಿಗೆ ಅದನ್ನು ಬರ್ತೀನಿ ಅಂತ ಹೇಳ್ತಾ, ಸೊ ಇದಿಷ್ಟು ನೋಟ್ಸು ನಿಮಗೋಸ್ಕರ ನೀಟಾಗಿ ಮಾಡಿದ್ದೀನಿ. ಪ್ರತಿಯೊಂದನ್ನು ನೋಡ್ಕೊಳ್ಳಿ, ಕ್ವಶನ್ನ ಅರ್ಥ ಮಾಡಿಕೊಂಡು ಅದನ್ನು ಬರಿತಾ ಹೋಗಿ. ಓಕೆನಾ. ಎಸ್, ನೋಡ್ಕೊಳ್ಳಿ. ಎಸ್, ನೋಡಿ ಇವೆಲ್ಲ ಕ್ವಶನ್ಸು. ಓಕೆನಾ. ಇಲ್ಲಿ ನೋಡಿ ರಿವಿಷನ್ ಕೊಟ್ಟಿದ್ದೀನಿ ನಾನು. ಇದಿಷ್ಟನ್ನು ನೋಡ್ಕೊಳ್ಳಿ, ಇದಿಷ್ಟನ್ನು ನೋಡಿಕೊಂಡು ಇದು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಎಸ್, ಇದಿಷ್ಟೇ ಅಲ್ಲ. ಸೊ ಪ್ರತಿ ದಿವಸನೂ ಕೂಡ ನಿಮಗೆ ನಾನು ಹಿಂದಿಂದನೇ ಕ್ಲಾಸನ್ನು ಹಾಕ್ತಾ ಇರ್ತೀನಿ. ನಿಜವಾಗ್ಲೂ ನನ್ನ ಕ್ಲಾಸನ್ನು ನೀವು ಏನು ಮಾಡಿಯಪ್ಪ ಅಂದರೆ ಕಂಟಿನ್ಯೂಸ್ ಆಗಿ ಕೇಳಿ. ಪ್ರತಿಯೊಂದು GPST ಅವ್ರಿಗೆ ಏನು ಬೇಕೋ ಅದನ್ನು ಕಂಟಿನ್ಯೂಸ್ ಆಗಿ ನಾನು ನಿಮಗೆ ಕೊಡ್ತೀನಿ ಅಂತ ಹೇಳ್ತಾ, ಸೊ ಇಲ್ಲಿಗೆ ನನ್ನ ಕ್ಲಾಸನ್ನು ಮುಗಿಸ್ತಾ ಇದ್ದೀನಿ. ಸೊ ನಿಮಗೆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ನೀವು ಫಾಲೋ ಮಾಡ್ತಾರೆ ಅಂತ ಹೇಳ್ತಾ, ಸೊ ಧನ್ಯವಾದಗಳು. ಶುಭ ದಿನ. ಥ್ಯಾಂಕ್ ಯು.